ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 9ನೇ ಅಧ್ಯಾಯ 18ರಿಂದ 29ನೇ ವಚನವನ್ನ ಧ್ಯಾನ ಮಾಡೋಣ. ಕಾನಾನ್ಯರಿಗೆ ಶಾಪವು, ಶೇಮ್ ಯೆಫೆತರಿಗೆ ಆಶೀರ್ವಾದವು ಬಂದದ್ದು. ಓದಿಕೊಳ್ಳೋಣ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯೆಫೆತ್ ಎಂಬವರೇ. ಹಾಮನು ಕಾನಾನನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷ ರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನ ತಂದೆಯಾದ ಹಾಮನು ತಂದೆ ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಯೆಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಬೆತ್ತಲೆಯಾಗಿರುವುದನ್ನ ನೋಡಲಿಲ್ಲ. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿರುವುದನ್ನು ನೋಡಲಿಲ್ಲ. ನೋಹನು ಅಮಲಿಂದ ಇಳಿದೆದ್ದು ಕಿರಿ ಮಗನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಅಂದನು. ಅವನು ಇನ್ನೂ ನುಡಿದಿದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ಯೆಫೆತರನ್ನು ದೇವರು ವಿಸ್ತರಿಸಲಿ, ಅವರು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ಪ್ರಳಯವಾದ ಮೇಲೆ ನೋಹನು 350 ವರ್ಷ ಬದುಕಿದನು. ಅವನು ಒಟ್ಟು 950 ವರ್ಷ ಬದುಕಿ ಸತ್ತನು. ನೋಹನು ಸಂಪೂರ್ಣ ವ್ಯಕ್ತಿ ಆಗಿರಲಿಲ್ಲ. ಅವನು ಬೆತ್ತಲೆ ಉಳ್ಳವನಾಗಿದ್ದನು. ಹಾಮನು ಬೆತ್ತಲೆತನವನ್ನ ತೋರಿಸಿದ್ರಿಂದ ಅವನಿಗೆ ಶಾಪ ಬಂತು. ನಾವು ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂದು ಇದರಿಂದ ನಾವು ಪಾಠ ಕಲಿತೇವೆ. ಅವರ ತಪ್ಪುಗಳನ್ನ ಮತ್ತೊಬ್ಬರಿಗೆ ತಿಳಿಸಿ ಅವರನ್ನ ಅವಮಾನ ಪಡಿಸಬಾರದು. ಅನೇಕರು ಇವತ್ತು ತಂದೆ ತಾಯಿಗಳ ತಪ್ಪುಗಳನ್ನ ಹೊರಗಡೆ ತಿಳಿಯಪಡಿಸಿ ಏನ್ ಮಾಡ್ತಾರೆ, ಅವಮಾನವನ್ನ ಉಂಟು ಮಾಡ್ತಾರೆ. ಹೌದು, ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಅವರದೇ ಆದಂತ ಒಂದು ಕುಂದು ಕೊರತೆಗಳು ಇದ್ದೇ ಇರ್ತದೆ. ಪ್ರೇರೆ ಮಕ್ಕಳಾದ ನಿಮಗೆ ಕುಂದು ಕೊರತೆಗಳಿರಲ್ವಾ? ಇರುತ್ತೆ. ಪೀಪಲ್ ಮೇಕ್ ಮಿಸ್ಟೇಕ್. ಬಟ್ ಆದರೆ ಅವರ ಮಿಸ್ಟೇಕ್ಗಳನ್ನ, ಅವರ ಜೀವಿತದಲ್ಲಿರುವಂತಹ ತಪ್ಪುಗಳನ್ನ ಬಹಿರಂಗಪಡಿಸಬಾರ್ದು. ಇಲ್ಲಿ ನೋಹನು ದ್ರಾಕ್ಷೆ ತೋಟದಲ್ಲಿ ವ್ಯವಸಾಯಗಾರನಾಗಿರ್ತಾನೆ. ಅವನೇ ಮೊದಲು ದ್ರಾಕ್ಷೆ ತೋಟವನ್ನ ಕಂಡಿಡಿದಂತ ವ್ಯಕ್ತಿ. ಬಟ್ ಒಂದು ದಿನ ಇವನು ಅಮಲೇರಿದ್ರಿಂದ ಏನ್ ಮಾಡ್ತಾನೆ, ಹೋಗಿ ಕುಡಿದು ಬೆತ್ತಲೆಯಾಗಿ ಮಲ್ಕೊಂಡ್ಬಿಡ್ತಾನೆ. ಆದ್ರೆ ಇವನ ಇಬ್ರು ಮಕ್ಕಳು ಏನ್ ಮಾಡ್ತಾರೆ, ಕಂಬಳಿ ಹೊದ್ಕೊಂಡು ಹಿಂದಿಂದೆ ಬಂದು ಕಂಬಳಿ ಹಾಕ್ತಾರೆ. ಆದ್ರೆ ಈ ಕಾನನನ್ನು ಏನ್ ಮಾಡ್ತಾನೆ, ಹೋಗಿ ಆ ತಂದೆಯ ಬೆತ್ತಲೆತನವನ್ನ ನೋಡಿ ಅದನ್ನ ಬಹಿರಂಗ ಪಡಿಸ್ಬಿಡ್ತಾನೆ. ಹೀಗಾಗಿ ಅವನಿಗೆ ಶಾಪ ಬಂತು. ಶೇಮ್, ಯೆಫೆತರಿಗೆ ಆಶೀರ್ವಾದ ಬಂತು. ಪ್ರಿಯ ದೇವರ ಮಕ್ಕಳೇ, ಮತ್ತೊಬ್ಬರ ತಪ್ಪುಗಳನ್ನ ಹೊರಗಡೆ ಎತ್ತಿ ಎತ್ತಿ ಆಡೋದ್ರಿಂದ ಶಾಪಗೊಳಗಾಗ್ತೀವಿ. ಆದರೆ ನಾವು ಯಾವಾಗ ಮತ್ತೊಬ್ಬರ ತಪ್ಪುಗಳು ತಿಳಿದಿದ್ರು ಸಹ ಅದನ್ನು ಕರೆಕ್ಟ್ ಮಾಡುವ ಹಾಗೆ, ಅದನ್ನು ಸರಿಪಡಿಸುವ ರೀತಿಯಲ್ಲಿ ನಾವು ಅದನ್ನು ಮತ್ತೊಬ್ಬರಿಗೆ ತಿಳಿಸಿ ಅದನ್ನು ಸರಿಪಡಿಸಬೇಕಾದಂಥ ವಿಧದಲ್ಲಿ ಸರಿಪಡಿಸುವಾಗ ನಮಗೆ ಆಶೀರ್ವಾದಗಳು ಉಂಟಾಗ್ತದೆ ಎಂಬುದಾಗಿ ಈ ಭಾಗದಲ್ಲಿ ನಾವು ಕಲಿತೀವಿ. ಹಾಗಾದ್ರೆ ನಾವು ತಪ್ಪು ಮಾಡಿರ್ತೀವಲ್ಲ, ಮತ್ತೊಬ್ಬರ ತಪ್ಪುಗಳನ್ನ ಅವರಿಗೆ ಗೋಚರಪಡಿಸಿ ಅದನ್ನ ಸರಿಪಡಿಸುವ ರೀತಿಯಲ್ಲಿ ದೇವರ ಮಕ್ಕಳಾದ ನಾವು ನಡೆದುಕೊಳ್ಬೇಕು ಅನ್ನೋದೇ ಈ ವಾಕ್ಯದಲ್ಲಿ ನಮಗೆ ಅರ್ಥವಾಗುತ್ತೆ. ನಾವೆಷ್ಟೋ ತಪ್ಪುಗಳನ್ನು ಮಾಡಿದೀವಿ. ನಮ್ಮ ಪಾಪಗಳನ್ನೆಲ್ಲ ದೇವರು ಹೇಳ್ಬಿಟ್ಟಿದಾರ. ನಿನ್ನ ಪಾಪಗಳನ್ನು ನಾನು ನೆನಪಿಗೆ ತರುವುದೇ ಇಲ್ಲ ಅಂತ ದೇವರು ಹೇಳಿದ್ದಾರೆ ಪ್ರಿಯರೇ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ತಂದೆ ತಾಯಿಗಳ ತಪ್ಪುಗಳನ್ನ ಮಕ್ಕಳ ತಪ್ಪುಗಳ ತಂದೆ ತಾಯಿಗಳು ಬಹಿರಂಗಪಡಿಸಿ ಕುಟುಂಬದ ಅವಮಾನವನ್ನ ತರಬೇಡಿ, ಶಾಪವನ್ನ ತಂದುಕೊಳ್ಬೇಕು. ಆ ರೀತಿ ತಂದಿದ್ರೆ ಖಂಡಿತವಾಗಿ ಇವತ್ತು ಕ್ಷಮೆ ಬೇಡ್ರಿ. ಯೇಸು ಸ್ವಾಮಿ ನಿಮ್ಮನ್ನು ಕ್ಷಮಿಸ್ತಾರೆ ತನ್ನ ರಕ್ತದ ಮೂಲಕವಾಗಿ. ಹೊಸ ಕುಟುಂಬವನ್ನ ನಿಮ್ಮ ಜೀವಮಾನದಲ್ಲಿ ಆನಂದ
ನೀವು ಕಾಣ್ತೀರಾ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಕುಟುಂಬಗಳಲ್ಲಿ ಕುಂದು ಕೊರತೆಗಳು ದೋಷಗಳಿದ್ದೇ ಇರ್ತದೆ, ಆದರೆ ಅದನ್ನು ಬಹಿರಂಗಪಡಿಸದ ಹಾಗೆ ದೇವರೇ ಸರಿಪಡಿಸಿ ತಿದ್ದಿ ಕ್ರಮಪಡಿಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ಎಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ